ಅರ್ಥವ್ರೆ, ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ರಿ? ಹೇಳಿದ್ನಲ್ಲ, ಎಲೆಕ್ಷನ್ ಮುಗಿಯೋ ತನಕ ನಾನು ಈ ಮನೆಯಲ್ಲಿ ಇರಲ್ಲ. ಸ್ವಲ್ಪ ದಿನ ಹೊರಗಡೆ ಇರ್ತೀನಿ. ಅಂದ್ರೆ ನೀವು ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರಾ? ನೀವು ಪಕ್ಷದಿಂದ ಹೊರಗಡೆ ಬಂದರೆ ತುಂಬ ತೊಂದರೆ ಆಗುತ್ತೆ. ನಿಮಗೆ ಮಾತ್ರ ಅಲ್ಲ, ಆರ್ಯನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಎಲೆಕ್ಷನ್ ಮುಗಿಯೋವರೆಗೂ ನಾನು ಮನೆಯಿಂದ ಹೊರಗಡೆ ಇರ್ತೀನಿ. ಹಾಗಂತ ನೀವು ಅನ್ಕೊಂಡಿದ್ದೀರಾ ನೀವು ಮನೆ ಬಿಟ್ಟು ಹೋದ್ರೆ ತೊಂದರೆ ಆಗುತ್ತೆ? ರಾಜಕೀಯಕ್ಕೋಸ್ಕರ ಗಂಡ ಹೆಂಡತಿ ದೂರ ಆದ್ರು ಅಂತ ಜನ ನಮ್ಮನ್ನ ಆಡ್ಕೋತಾರೆ. ಅವಾಗ ಅವಮಾನ ಆಗುತ್ತೆ. ದಯವಿಟ್ಟು ನೀವು ಮನೆ ಬಿಟ್ಟು ಹೋಗೋ ಯೋಚನೆ ಬಿಟ್ಬಿಡಿ. ನಾನು ಮನೆ ಬಿಟ್ಟು ಹೋಗಬಾರ್ದು ಅಂದರೆ ರಾಜಕೀಯದಿಂದ ನೀವು ಹಿಂದೆ ಸರಿರಿ ಅಂತ ಹೇಳಬಾರ್ದು. ಆಯ್ತು, ನೀವು ಎಲೆಕ್ಷನ್ಗೆ ನಿಲ್ಲಿ. ನಾನೇ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಜೊತೆಗಿರ್ತೀನಿ. ನೀವು ಪಕ್ಷದಿಂದ ಹೊರಗಡೆ ಬಂದರೆ ತೊಂದರೆ ಆಗುತ್ತೆ. ಅದೇನೇ ತೊಂದರೆ ಬರಲಿ, ನಾನು ಎದುರಿಸ್ತೀನಿ. ನೀವು ನನ್ನ ಪ್ರಾಣ. ಪಕ್ಷಕ್ಕಿಂತ ನೀವು ನನಗೆ ಮುಖ್ಯ. ಅರ್ಥ ಮಾಡ್ಕೊಳ್ಳಿ ಸೂರ್ಯವ್ರೆ, ನೀವು ಈ ರೀತಿ ನಿರ್ಧಾರ ತಗೊಂಡ್ರೆ ಆರ್ಯನಿಗೆ ನಿಮಗೆ ತೊಂದರೆ ಆಗುತ್ತೆ. ಅದೇನೇ ತೊಂದರೆ ಬಂದರೂ ಎಲ್ಲರೂ ಸೇರಿ ಎದುರಿಸೋಣ. ಎಲ್ಲರೂ ಒಗ್ಗಟ್ಟಾಗಿದ್ರೆ ಬೆಟ್ಟಿದಂಥ ಕಷ್ಟನ ಹುಲ್ಕಡ್ಡಿ ಎತ್ತಿದಷ್ಟು ಈಸಿ ಆಗುತ್ತೆ. ನೀವು ಯಾಕೆ ನನ್ನ ಆತಂಕನ ಅರ್ಥ ಮಾಡ್ಕೋತಾ ಇಲ್ಲ? ನನಗೆ ನಿಮ್ಮ ಆತಂಕ ಅರ್ಥ ಆಗುತ್ತೆ. ನೀವು ರಾಜಕೀಯಕ್ಕೆ ಯಾಕೆ ಬಂದ್ರು ಅನ್ನೋ ಕಾರಣ ನನಗೆ ಗೊತ್ತಿಲ್ಲ. ಅದ್ರ ಉದ್ದೇಶ ಏನು ಅಂತ ನೀವು ನನಗೆ ಹೇಳಿಲ್ಲ. ಆದರೂ ನನಗೆ ಬೇಸರ ಇಲ್ಲ. ನೀವು ರಾಜಕೀಯಕ್ಕೆ ಬರೋದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಿಂದಾನೆ ನಾನು ಪಕ್ಷ ಬಿಡೋ ನಿರ್ಧಾರನ ತಗೊಂಡಿದ್ದೆ. ನಾನು ಸಾಕ್ಷಿ ಇಬ್ಬರೇ ಇದ್ವಿ. ನೀವು ನನ್ನ ಕೈ ಹಿಡಿದ್ರಿ. ನಿಮ್ಗಿಂತ ಮುಂಚೆ ಆದಿ ನನ್ನ ಕೈ ಬೆರಳು ಹಿಡಿದು ಅಪ್ಪ ಅಂತ ಕರೆದ. ಆಮೇಲೆ ಆರ್ಯ. ಎಲ್ಲರೂ ಸಂತೋಷವಾಗಿತ್ತು. ನಮ್ಮ ಬದುಕು ನಂದನವನ ಹಾಗಿತ್ತು. ಅದ್ಯಾರ ಶಾಪನೋ ಏನೋ, ಸಾಕ್ಷಿನ ನಾವು ಕಳ್ಕೊಂಡ್ವಿ. ಇದಕ್ಕೆ ಆದಿ ಕಾರಣ ಅಂತ ನಾನು ಅವನ ಮೇಲೆ ಅನುಮಾನ ಪಟ್ಟೆ. ಆದರೆ ಕೋರ್ಟ್ ನಿರಪರಾಧಿ ಅಂತ ತೀರ್ಪು ಕೊಡ್ತು. ನಾನು ಅವನ ಮೇಲೆ ಅನುಮಾನ ಪಟ್ಟೆ ಅನ್ನೋ ಕಾರಣಕ್ಕೆ ನಾನು ಭ್ರಷ್ಟಾಚಾರಿ ಅಂತ ನನ್ನ ಮೇಲೆ ಇಲ್ಲದೆ ಇರೋ ಆಪಾದನೆ ಎಲ್ಲ ಹೊರಿಸಿ ಜನಗಳ ಮುಂದೆ, ಪ್ರೆಸ್ ಮುಂದೆ ಕಂಪ್ಲೇಂಟ್ ಮಾಡ್ದ. ಈಗ ನನ್ನ ವಿರುದ್ಧ ರಾಜಕೀಯಕ್ಕೆ ನಿಂತಿದ್ದ. ಆದ್ರೆ ನಿಮ್ದು ಹಾಗಲ್ಲ. ರಾಜಕೀಯಕ್ಕೆ ನೀವು ಬರೋದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ, ಬಲವಾದ ಕಾರಣ ಇದೆ, ಒಂದು ಗುರಿ ಇದೆ. ಆ ಕಾರಣಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತಿರೋದು. ದಯವಿಟ್ಟು ಮನೆ ಬಿಟ್ಟು ಹೋಗೋ ಯೋಚನೆನ ಬಿಟ್ಬಿಡಿ. ನೀವಿಲ್ದೆ ನಾನು ಬದುಕಿರಲ್ಲ. ನೀವು ಮನೆಯಿಂದ ಹೊರಗೆ ಹೋದ ತಕ್ಷಣನೇ ನನ್ನ ಪ್ರಾಣ ಹೋಯ್ತು ಅಂತ ತಿಳ್ಕೊಳ್ಳಿ. ಶಶು, ಏನು ಹೇಗಾಗೋಯ್ತು? ಇವರಿಬ್ಬರ ಮಧ್ಯೆ ಹತ್ಕೊಂಡು ಉರಿತಿದ್ ಬೆಂಕಿ ಇಷ್ಟು ಬೇಗ ತಣ್ಣಗಾಗೋಯ್ತು? ನಾವ್ ಏನೇ ಮಾಡ್ಲಿ ಅದನ್ನ ತಿರುಗಿ ಇಟ್ಕೊಡ್ತಾನೆ. ಎಲ್ಲಿಂದ ಬಂದು ಹೊಕ್ಕಿಸ್ಕೊಂಡು ಈ ಪಿಶಾಚಿ ನಮ್ಮ ಮನೆಗೆ? ಕರ್ಮಕಾಂಡ.
ಇವನು ಜಾಸ್ಮಿನ್ ಮೇಲಿನ ಪ್ರೀತಿಗೆ ಇಲ್ಲಿಗೆ ಬಂದಿರೋದಂತೂ ಸುಳ್ಳು. ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ. ಅದೇನು ಅಂತ ನಮಗೆ ಗೊತ್ತಿಲ್ವಲ್ಲ, ತಿಳ್ಕೊಳಕ್ಕೂ ಆಗ್ತಿಲ್ಲ. ನನಗೆ ಅದಲ್ಲ ಅತ್ತೆ ಇವಾಗ ಬೇಕಾಗಿರೋದು. ಆ ಸಾಧು ಬಗ್ಗೆ ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಆ ಚಕ್ರಿಗೆ ಹೇಗೆ ಗೊತ್ತಾಯ್ತು ಅನ್ನೋದೇ ನನ್ನ ಅನುಮಾನ. ಹೇಗೆ ಗೊತ್ತಾಯ್ತು ಅಂದ್ರೆ ನಿನ್ ಮಗಳು ಹೇಳಿರ್ತಾಳೆ. ಅವಳು ಯಾಕೆ ಹೇಳ್ತಾಳೆ? ಅವಳಿಗೂ ಆ ವಿಷಯ ಗೊತ್ತಿರ್ಲಿಲ್ಲ. ಅಲ್ಲ ಕಣೋ, ಇವನೇ ಹೋಗಿ ಕೇಳಿರ್ತಾನೆ ನನ್ ಮೇಲೆ ನಿನ್ಗೆ ಯಾಕೆ ಅನುಮಾನ ಹೇಳು ಅಂತ. ಅದಕ್ಕೆ ಅವಳು ಹೇಳಿರ್ತಾಳೆ, ಇವನ್ ಹೋಗಿ ಕರ್ಕೊಂಡ್ ಬಂದಿರ್ತಾನೆ. ನಿನಗಾದ್ರೂ ಬುದ್ಧಿ ಬಿಡ್ಬೇಕು. ಕೆಲಸ ಮುಗಿದ್ಮೇಲೆ ಆ ಸಾಧು ಕೈಗೆ ಒಂದಷ್ಟು ದುಡ್ಡು ಕೊಟ್ಟು ಹೋಗೋರು ಅಂದ್ಬಿಟ್ಟು ಇಲ್ಲೇ ಇರೋದಕ್ಕೆ ಬಿಟ್ಟಿದ್ಯಲ್ಲ. ನಾನು ಎಲ್ಲ ದುಡ್ಡು ಕೊಟ್ಟಿದ್ದೆ. ಆ ಸಾಧು ಯಾಕೆ ಹೋಗ್ಲಿಲ್ಲ ಅಂತ ನನಗೂ ಗೊತ್ತಿಲ್ಲ. ಹಾಳಾದವನು. ನಾವ್ ಏನೋ ಮಾಡಕ್ ಹೋದ್ವಿ, ನಾವ್ ಏನೇ ಮಾಡ್ಲಿ ಕಣೋ, ಅದಕ್ಕೆ ಹೀಗೆ ಮಾಡೋದವ್ನು ಎಲ್ಲ ಹಾಳು ಮಾಡ್ತಾನೆ. ನನ್ನ ಜಾಸ್ಮಿನ್ ಸಂಬಂಧ ಹಾಳು ಮಾಡೋದಕ್ಕೆ ನೀವು ಮಾಡಿದ ಪ್ಲಾನ್ ಎಲ್ಲ ನಂಗೆ ಮುಂಚೆನೇ ಗೊತ್ತಿತ್ತು. ಆದರೂ ಸುಮ್ಮನೆ ಜಾಸ್ಮಿನ್ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದ್ರು ಬಲವಂತ ಮಾಡಿ ಬರಲೇಬೇಕು ಅಂತ ಕರ್ಕೊಂಡು ಹೋದಾಗಲೇ ನಂಗೆ ಅನುಮಾನ ಇತ್ತು. ಆದರೆ ಕನ್ಫರ್ಮ್ ಆಗಿರಲಿಲ್ಲ. ಕನ್ಫರ್ಮ್ ಆಗಿದ್ದು ಆ ಸಾಧುಗೆ 2 ಬಿಟ್ಟಾಗ ಎಲ್ಲ ಹೇಳ್ದ. ನೀವು ಮಾಡಿದ ಎಲ್ಲ ಪ್ಲಾನು ಹೇಳ್ದ. ನನ್ನನ್ನು ಮನೆಯಿಂದ ಹೊರಗಾಕೋದಕ್ಕೆ ಪ್ಲಾನ್. ಅಂಕಲ್, ಈ ಥರ ಮಕ್ಕಳ ಆಟ ಎಲ್ಲ ನಿಮ್ಮಂಥ ಮಾಜಿ ಡಾನ್ಗಳಿಗೆ ನಿಮಗೆ ನನ್ನ ಜೊತೆ ಆಟ ಆಡಲೇಬೇಕು ಅಂತಿದ್ರೆ ದೊಡ್ಡ ಆಟ ಪ್ಲಾನ್ ಮಾಡಿ, ಮಜಾ ಬರುತ್ತೆ. ಚಕ್ರಿ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಸಾಧು ಬಾಯಲ್ಲಿ ನಿಮ್ಮ ಹೆಸರು ಹೇಳ್ಸಿದ್ರೆ ಪರಿಣಾಮ ಏನಾಗ್ತಿತ್ತು ಅಂತ ನಿಮಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಹಾಗೆ ಮಾಡಲಿಲ್ಲ. ನಿಮ್ಮ ಬಗ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಅದಕ್ಕೆ ನೀನ್ ನನ್ನ ಹೆಸರು ಹೇಳ್ಸೋದಕ್ಕೆ ನಾನು ಬಿಟ್ಟಿದ್ರೆ ತಾನೆ. ಯಾಕೆ ನಗು? ಅಂಕಲ್, ನೀವೊಬ್ಬರೇ ಕಿಲಾಡಿ ಅಂದ್ಕೊಂಡಿದ್ದೀರಾ? ಜಗತ್ ಕಿಲಾಡಿ ನಾನು. ಈಗ ಸಾಧುಗೆ ತಪ್ಪಿಸ್ಕೊಂಡು ಹೋಗುವಂತ ಸನ್ನೆ ಮಾಡಿದ್ದು ನಾನು ನೋಡ್ಲಿಲ್ಲ ಅಂದ್ಕೊಂಡ್ರ? ನಾನು ಯಾವ ಸನ್ನೆನೂ ಮಾಡಿಲ್ಲ. ನೀನ್ ಸುಮ್ಮನೆ ಕಲ್ಪಿಸ್ಕೊಂಡು ಏನೇನೋ ಹೇಳ್ಬೇಡ. ಇದನ್ನೇ ಹೇಳಿದ್ದು ನಾನು, ಮಕ್ಕಳಾಟ ಅಂತ. ನೀವು ಅವನಿಗೆ ಸನ್ನೆ ಮಾಡಿದ್ದು ನನಗೆ ಗೊತ್ತು. ಅವನು ತಪ್ಪಿಸ್ಕೊಂಡು ಹೋದಾಗ ಅವನ್ನ ಹಿಡ್ದಾಕೋದು ನನಗೆ 2 ನಿಮಿಷದ ಕೆಲಸ. ಆದರೆ ನಾನು ಹಾಗೆ ಮಾಡಲಿಲ್ಲ. ನಾನೇನಾದರೂ ಹಾಗೆ ಮಾಡಿದ್ದಿದ್ರೆ ತೊಂದರೆ ಆಗ್ತಿದ್ದು ನಿಮಗೆ. ಸೊ ಪ್ಲೀಸ್, ಇನ್ಮೇಲೆ ಆದರೂ ಈ ಥರದನ್ನೆಲ್ಲ ಬಿಟ್ಟು ಮನೆಯಲ್ಲಿ ಹರ ಶಿವ ಅಂತ ಜಪ ಮಾಡ್ಕೊಂಡಿದ್ರೆ ಬೆಟರ್. ಇಲ್ಲ ಅಂತಂದರೆ ಇನ್ನು ಮುಂದೆ ಹೊಸ ಕಾದಂಬರಿ ಶುರು ಮಾಡಬೇಕಾಗುತ್ತೆ ನಾನು. ದಾರಿಲಿ ಹೋಗೋ ಬರೋರೆಲ್ಲ ಬುದ್ಧಿ ಹೇಳೋ ಹಂಗಾಗಿದೆ. ನನ್ನ ಮೇಲೆ ರೇಗ್ ಹೋಗ್ತಾನಲ್ಲ ಇವನು. ನಾನೇನ್ ಮಾಡಿದ್ದೆ ಇಲ್ಲಿ? ನಿನ್ ಮಗಳಿಗೆ ಹೋಗಿ ಕೇಳು. ಕರ್ಕೊಂಬಂದವಳು, ಅವಳು ಬಯಸ್ಕೊಳ್ಳೋದು ನಾನು. ಜಾಸ್, ಯಾಕಲ್ಲ ನಿಂತ್ಕೊಂಡೆ? ಬಾ ಒಳಗೆ. ಚಕ್ರಿ, ನೀವು ನನ್ನನ್ನು ಕ್ಷಮಿಸಿದ್ದೀರಾ ತಾನೆ? ನಿಮಗೆ ನನ್ನ ಮೇಲೆ ಬೇಜಾರಿಲ್ವಾ? ಜಾಸ್, ನಾನು ಯಾಕೆ ನಿಮ್ಮನ್ನು ಬೇಜಾರು ಮಾಡ್ಕೊಳ್ಳಿ? ಯು ಆರ್ ಮೈ ಸೋಲ್. ನೀನು ಅಂದರೆ ನನ್ನ ಜೀವ. ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ನಮ್ಮ ಪ್ರೀತಿಗೆ ಏನು ಅರ್ಥ ಇರುತ್ತೆ ಹೇಳು? ನಾನು ನಿಮ್ಮ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ದ್ರೋಹ ಮಾಡಿಬಿಟ್ಟೆ. ಜಾಸ್, ಈ ಪ್ರೀತಿ ಇದ್ದ ಕಡೆ ಅನುಮಾನ, ಆತಂಕ ಮಾಮೂಲಿ. ಪ್ರೀತಿಸ್ತವರು ಒಬ್ಬರು ಇನ್ನೊಬ್ಬರ ಮೇಲೆ ಅನುಮಾನ ಪಡೋದು ತಪ್ಪಲ್ಲ.
ಆದರೆ ಇನ್ನೊಬ್ರು ಮಾತು ಕೇಳಿ ಅನುಮಾನ ಪಡೋದು ದೊಡ್ಡದು. ಆ ಸಾಧು ಮಾತು ಕೇಳಿ ಅಜ್ಜಿ ನಿಮ್ಮ ಮೇಲೆ ಅನುಮಾನ ಪಟ್ರು, ಅವ್ರ ಮಾತು ಕೇಳಿ ಡ್ಯಾಡ್ ನಿಮ್ಮ ಮೇಲೆ ಅನುಮಾನ ಪಟ್ರು, ಅವರಿಬ್ರು ಮಾತನ್ನು ಕೇಳಿ ನಾನು ನಿಮ್ಮನ್ನು ಡೌಟ್ ಪಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಚಕ್ರಿ. ಅದಕ್ಕೆ ನಿನ್ನನ್ನು ಮುಗ್ಧೆ ಅಂತ ಹೇಳೋದು ನಾನು. ನಿನಗೆ ಸುಳ್ಳು ಹೇಳಿ ಗೊತ್ತಿಲ್ಲ, ಮೋಸ ಮಾಡಿ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ದುಷ್ಟರು ಯಾರು, ಮೋಸ ಮಾಡದೆ ಇರೋರು ಯಾರು, ಯಾವುದು ಗೊತ್ತಿಲ್ಲದೆ ಇರೋ ಮಗು ಥರ ನೀನು. ಯಾರು ಏನೇ ಹೇಳಿದ್ರು ಬೇಗ ನಂಬಿಡ್ತೀಯ. ಅದನ್ನ ಕೆಲವರು ದುರುಪಯೋಗ ಪಡಿಸ್ಕೋತಾರೆ ಅಷ್ಟೆ. ಈಗ ನಾನು ಏನು ಮಾಡಲಿ ಅಂತೀರಾ? ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಂಬಬೇಡ. ನಿನಗೆ ನನ್ನ ಮೇಲೆ ಅನುಮಾನ ಬಂದರೆ ನೇರವಾಗಿ ಬಂದು ನನ್ನನ್ನೇ ಕೇಳು. ಅಕಸ್ಮಾತ್ ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸಿ 1 ಸರ್ತಿ ಅಲ್ಲ 10 ಸರ್ತಿ ಯೋಚನೆ ಮಾಡಿ ನಿಂತಾರೆ. ಯಾಕಂದರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಜಾಸ್ತಿ ಇನ್ನೊಂದ್ಸಲ್ತಿ ನೀ ಈ ಥರ ನನ್ನ ಅನುಮಾನ ಪಟ್ರೆ ನನ್ನನ್ನು ಕಳ್ಕೊತೀನಿ. ನಿನಗೆ ನಾನು ಬೇಕು ಅನ್ನೋದಾದ್ರೆ ನಿನಗೆ ನನ್ನ ಮೇಲಿರೋ ನಂಬಿಕೆನ ಜಾಸ್ತಿ ಮಾಡ್ಕೊ. ಅಕಸ್ಮಾತ್ ಯಾರಾದರೂ ಏನಾದರೂ ಹೇಳಿದ್ರೆ ನಾನು ಅದನ್ನು ನಂಬಲ್ಲ ಅಂತ ನಿನಗೆ ನೀನೇ ಹೇಳ್ಕೊ. ಅವಾಗ ನಿನಗೆ ನನ್ನ ಮೇಲಿರೋ ಪ್ರೀತಿ ನಂಬಿಕೆ ಜಾಸ್ತಿ. ಖಂಡಿತ ಚಕ್ರಿ, ಇನ್ಮೇಲೆ ಯಾರೇ ಏನೇ ಹೇಳಿದ್ರು ನಾನು ನಿಮ್ಮ ಮೇಲೆ ಅನುಮಾನ ಪಡಲ್ಲ. ಹಾಗೆ ನನ್ನ ನಂಬಿಕೆನ ನಾನು ಕಳ್ಕೊಳ್ಳಲ್ಲ. ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ದೂರ ಹೋಗಬೇಡಿ. ಯಾಕಂದರೆ ನೀವಿಲ್ಲದೆ ನಾನು ಬದುಕಲ್ಲ. ಐ ಲವ್ ಯು ವೆರಿ ಮಚ್ ಚಕ್ರಿ. ಯಾರದು ಡೋರ್ ಹತ್ರ? ವಾ, ನೀವಿಬ್ರು ಮಾತಾಡ್ತಿದ್ರಾ? ಮಾತಾಡಿ ನಾನು ಆಮೇಲೆ ಬರ್ತೀನಿ. ಇಲ್ಲ ಬರೀ ಪರವಾಗಿಲ್ಲ. ಪರವಾಗಿಲ್ಲಪ್ಪ, ಮಾತಾಡಿ. ಎಲೆಕ್ಷನ್ ಮುಗಿಯೋ ತನಕ ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟಿದ್ರು. ಡ್ಯಾಡ್ ಅವ್ರನ್ನ ತಡೆದ್ಬಿಟ್ರು. ತಡೆದು ತಪ್ಪು ಮಾಡಿಬಿಟ್ರು. ಏನ್ ಮಾತು ಅಂತ ಆಡ್ತಿದ್ಯೋ ಆರ್ಯ? ಇಷ್ಟು ದಿನ ನಮ್ಮಮ್ಮ ಎಲ್ಲಿ ನನ್ನನ್ನ ಬಿಟ್ಟು ಹೋಗ್ತಾಳೋ ಅಂತ ಒದ್ದಾಡ್ತಿದ್ದೆ, ಸಂಕಟ ಪಡ್ತಿದ್ದೆ. ಈಗ ಅದೇ ತಾಯಿ ಮನೆ ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಯಸ್ತಾ ಇದ್ಯಾ? ಅಂದ್ರೆ ನಿನ್ ಪ್ರಕಾರ ಸೂರ್ಯ ಅವರು ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಗಿತ್ತು. ಇನ್ನು ಮುಂದೆ ನಿನ್ನ ಅವಶ್ಯಕತೆ ನಮ್ಗಿಲ್ಲ, ನೀನು ಹೋಗ್ಬಹುದು ಅಂತ. ಎಂತ ಮಗನೋ ನೀನು? ತಂದೆ ತಾಯಿನೇ ದೂರ ಆಗ್ಲಿ ಅಂತ ಬಯಸ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅಜ್ಜಿ ಪ್ಲೀಸ್, ನಾನು ಅಮ್ಮ ಮನೆ ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ಲಿ ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ಡ್ಯಾಡ್ ತಡಿದೇ ಇದ್ದಿದ್ರೆ ಇಷ್ಟು ದಿನ ಅಮ್ಮ ಎಲ್ಲಿದ್ರು ಅಂತ ಗೊತ್ತಾಗ್ತಿತ್ತು. ಅದಕ್ಕೆ ಅವಳು ಮನೆ ಬಿಟ್ಟು ಹೋದ್ರೆ ಅವಳು ಎಲ್ಲಿ ಹೋಗಿದ್ಲು ಅಂತ ಹೇಗೋ ಗೊತ್ತಾಗತ್ತೆ? ಹೇಗೆ ಅಂದ್ರೆ, ಅಮ್ಮ ಮನೆ ಬಿಟ್ಟು ಹೋಗ್ತಿದ್ದಂಗೆ ಅವ್ರು ಕಾಣಾದಾಗ ಯಾರು ಆಶ್ರಯ ಕೊಟ್ರೋ ಅಲ್ಲಿಗೆ ಹೋಗ್ತಾರೆ. ಫಾಲೋ ಮಾಡ್ಕೊಂಡು ಹೋದ್ರೆ ಗೊತ್ತಾಗಿರೋದು. ಅಂದ್ರೆ ಹೆತ್ತ ತಾಯಿ ಮೇಲೆ ಅನುಮಾನ ಪಟ್ಟು ಅವಳನ್ನ ಫಾಲೋ ಮಾಡಕ್ ನೋಡ್ತಾ ಇದ್ಯಾ? ನೋಡೋ, ನೀನು ಮನೆಯಿಂದ ಹೊರಗಡೆ ಪೊಲೀಸು, ಮನೆಯವರಿಗಲ್ಲ. ಹೆತ್ತ ತಾಯಿನ ಪೊಲೀಸ್ ದೃಷ್ಟಿಯಿಂದ ನೋಡ್ತೀಯಲ್ಲ ನೀನು. ಇದೇನೋ ನೀನ್ ತಾಯಿ ಮೇಲೆ ಇಟ್ಟಿರೋ ಗೌರವ, ಪ್ರೀತಿ. ನೀನು ಆರ್ತಿ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ. ಅಜ್ಜಿ, ನಾನು ಅನುಮಾನ ಪಡ್ತಿಲ್ಲ. ನಾನು ಮಾಡ್ತಿರೋದು ಮನೆ ಒಳ್ಳೇದಕ್ಕೇನೆ. ಅಮ್ಮ ಎಲೆಕ್ಷನ್ ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರು ಯಾರು, ಅವ್ರ ಉದ್ದೇಶ ಏನು, ಇದ್ರ ಹಿಂದೆ ಇರೋ ಸಂಚೆ ಏನು ಅಂತ ತಿಳ್ಕೊಳ್ಳೋದು ನಾನು ಇಷ್ಟೆಲ್ಲ ಮಾಡ್ತಿರೋದು. ಇದನ್ನು ಬಿಟ್ಟರೆ ನಂಗೆ ಬೇರೆ ದಾರಿ ಗೊತ್ತಾಗ್ತಿಲ್ಲ ಅಜ್ಜಿ. ಅಮ್ಮ ಕೇಳಿದ ತಕ್ಷಣ ಇರೋ ಸತ್ಯನ ಹೇಳಿದಿದ್ರೆ ನಾನು ಅವ್ರನ್ನ ಪರೀಕ್ಷೆ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಅವಳು ಹೇಳ್ತಾ ಇಲ್ಲ ಅಂದ್ರೆ ಅದ್ರ ಹಿಂದೆ ಬೇರೆ ಏನೋ ಕಾರಣ ಇರುತ್ತೆ ಕಣೋ. ಅದೇ ಕಾರಣ ಏನು ಅಂತ ಗೊತ್ತಾಗಬೇಕು. ಅಮ್ಮ ಅವ್ರ ಹೆಸರು ಹೇಳಕ್ಕೆ ಹಿಂಜರಿತಿರೋದು ನೋಡಿದ್ರೆ ಯಾವುದೋ ಒಂದು ವಿಷಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ಸುತ್ತವ್ರು. ಅದು ಆ ದಿನ ಇರಬೇಕು ಅಂತ ಒಂದ್ಸಲ ಅನುಮಾನ ಪಟ್ಟು ನೀನೇ ಹೇಳಿದ್ದೆ ಅಲ್ವಾ? ಅನುಮಾನ ಪಟ್ಟಿದ್ದೆ ನಿಜ, ಆದ್ರೆ ಅದನ್ನೇ ಸತ್ಯ ಅಂತ ನಂಬೋದಕ್ಕಾಗಲ್ಲ ಅಜ್ಜಿ. ಅದೇನೋ ಹೇಳ್ತಾರಲ್ಲ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ. ಅಷ್ಟಕ್ಕೂ ಅಮ್ಮಂಗೆ ಎಲೆಕ್ಷನ್ ಇಲ್ಲೋದಕ್ಕೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ?
ಎಲ್ಲ ಪ್ರಶ್ನೆಗೆ ಉತ್ತರ ಸಿಗೋ ತನಕ ನಾನು ಮಾಡ್ತಿರೋದೇ ಸರಿ ಅನ್ನಿಸ್ತಿದೆ ನನಗೆ. ಅಂದ್ರೆ ಆದಿ ಆರ್ತಿನ ಕರ್ಕೊಂಡು ಹೋಗಿಲ್ಲ ಅನ್ನೋದು ನಿನ್ನ ಅಭಿಪ್ರಾಯನಾ? ಒಂದು ವೇಳೆ ಆದಿತ್ಯನೇ ಅಮ್ಮನ ಕರ್ಕೊಂಡು ಹೋಗಿದ್ರೆ ಅಮ್ಮ ಯಾಕೆ ಆ ವಿಷಯ ನಮ್ಮಿಂದ ಮುಚ್ಚಿಡ್ತಿದ್ರು? ಅದರ ಅವಶ್ಯಕತೆನೂ ಅವ್ರಿಗಿಲ್ಲ. ಅಮ್ಮ ಈ ವಿಷಯನ ಗುಟ್ಟಾಗಿಟ್ಟಿದ್ದಾರೆ ಅಂದರೆ ಅದರಿಂದ ನಮಗೇನೋ ಅನಾಹುತ ಇದೆ ಅಂತ ಅರ್ಥ. ಆದ್ರೆ ಅದಕ್ಕೋಸ್ಕರ ಆರ್ತಿನ ಹೀಗೆ ಕಳ್ಳಿ ಥರ ನೋಡೋದು ಸರಿಯಲ್ಲ ಕಣೋ. ಅಜ್ಜಿ ಪ್ಲೀಸ್ ನನ್ನ ತಪ್ಪು ತಿಳಿಬೇಡಿ. ಅಮ್ಮ ಯಾವಾಗಲೂ ಚೆನ್ನಾಗಿರಬೇಕು, ಅವ್ರು ನೋವಿಂದ ಹೊರಗೆ ತರಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು, ಬೇರೆ ಆ ಕಾರಣಕ್ಕೂ ಅಲ್ಲ. ಪ್ಲೀಸ್ ಅಜ್ಜಿ ನನ್ನ ಅರ್ಥ ಮಾಡ್ಕೊಡಿ. ಹಾಗೆ ಇನ್ನೊಂದು ಮಾತು, ನಮ್ಮ ಮಾತು ನಮ್ಮಲ್ಲೇ ಇರಲಿ. ಅಮ್ಮನ ಫಾಲೋ ಮಾಡ್ತಿದ್ದೀನಿ ಅದು ಇದು ಅಂತ ಏನು ಹೇಳೋದಕ್ಕೆ ಹೋಗ್ಬೇಡಿ. ಗೊತ್ತಾದರೆ ಅಮ್ಮಂಗೆ ಹರ್ಟ್ ಆಗುತ್ತೆ. ಒಂದ್ ವೇಳೆ ನೀನು ಹೇಳ್ದಾಗೆ ಆರ್ತಿ ಯಾರಿಗೋ ಹೆದರ್ಕೊಂಡು ಈ ರೀತಿ ವರ್ತಿಸ್ತಿದ್ದಾಳೆ ಅಂದ್ರೆ ಅದನ್ನ ಮೊದಲು ಕಂಡು ಹಿಡಿಯೋದು ಒಳ್ಳೇದು. ಆದ್ರೆ ಅವಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ಹಾಗೆ, ನೋವಾಗದಿರೋ ಹಾಗೆ ನೀನು ನಡ್ಕೋಬೇಕು. ಅವಳು ಈಗಾಗಲೇ ಸಾಕಷ್ಟು ನೊಂದ್ಬಿಟ್ಟಿದ್ದಾಳೆ ಕಣ. ಗೊತ್ತಜ್ಜಿ, ನೀವು ಹೇಳ್ದಂಗೆ ನಡ್ಕೊಳ್ತೀನಿ. ಆರ್ತಿಗೆ ಒಳ್ಳೇದಾಗ್ಲಿ ಅಂತ ಹೊರಟಿದ್ಯಾ, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಕಣ. ನಿನ್ಗೇನಾದರೂ ಹೆಲ್ಪ್ ಬೇಕು ಅಂದರೆ ನನ್ನನ್ನು ಕೇಳು. ಆರ್ತಿಗೆ ನಾನು ಈ ವಿಷಯ ಹೇಳಲ್ಲ, ಸರಿನಾ? ಥ್ಯಾಂಕ್ಸ್ ಅಜ್ಜಿ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ, ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ. ಟೈಮ್ ಬಂದಾಗ ನಿಮ್ಮ ಹೆಲ್ಪ್ ಕೇಳ್ತೀನಿ. ಹೋಗ್ಬರ್ತೀನಿ ಅಜ್ಜಿ. ಶಶು, ಏನೋ ಮಾಡ್ತಿದ್ಯಾ ಇಲ್ಲಿ? ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ನಿನ್ ಮಗಳಿಗೆ ಇಲ್ದಿರೋದನ್ನೆಲ್ಲ ಹೇಳಿ ಅವ್ನ್ ತಲೆ ಕೆಡಿಸ್ತಿದ್ದಾನೆ. ನಿನ್ ಮಗಳು ಅವ್ನ್ ಹೇಳಿದಕ್ಕೆಲ್ಲ ಕೋಲೆ ಬಸವ ತರ ತಲೆ ಅಲ್ಲಾಡಿಸ್ತಿದ್ದಾಳೆ. ಮುಗೀತು, ಎಲ್ಲ ಮುಗ್ದೋಯ್ತು. ಯಾಕತ್ತೆ ಈಗ ವಟ ಅಂತ ಇದೆಯಾ? ಅದೇನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಹೌದಪ್ಪ, ಈಗ ನಾನು ನಿನ್ಗೇನೇ ಹೇಳಿದ್ರು ವಟ ವಟ ಅಂತಾನೆ ಕೇಳಿಸೋದು. ನಾನ್ ನಿನ್ಗೆ ಅಷ್ಟೊಂದು ಬೇಡವಾಗ್ಬಿಟ್ಟಿದೀನಿ. ನಾನು ಹೇಳೋದೊಂದು, ನೀ ಅರ್ಥ ಮಾಡ್ಕೊಳ್ಳೋದೊಂದು. ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ನೀನು ಬೇರೆ ತರ ತಿಳ್ಕೊಬೇಡ. ನಾನ್ ಯಾವ ತರನೂ ತಿಳ್ಕೊತಿಲ್ಲ, ಬೇರೆ ತರ ತಿಳ್ಕೊತಿರೋದು ನಿನ್ನ ಮಗಳು. ಆ ಚಕ್ರಿ ನಾನ್ ಹೇಳಿದ್ದೇ ವೇದ ವಾಕ್ಯ, ನೀನ್ ನನ್ ಮಾತನ್ನ ಮಾತ್ರ ನಂಬು, ಯಾರ ಮಾತನ್ನು ನಂಬೇಡ, ಎಲ್ರು ನಿನ್ನ ಮೋಸ ಮಾಡ್ತಾರೆ ಅಂತ ಕಿವಿ ಚುಚ್ತಾ ಇದಾರೆ. ಅವ್ನು ಹೇಳಿದ ತಕ್ಷಣ ಜಾಸ್ಮಿನ್ ನಂಬಿಡ್ತಾಳ? ಅವಳು ನನ್ನ ಮಗಳು, ಅವಳು ನನ್ನ ಮಾತು ಮೀರಲ್ಲ. ನೀರಾಯ್ತಲ್ಲ, ಈಗ ಈ ಮನೆಯಲ್ಲಿ ಅವಳು ಯಾರ ಮಾತನ್ನು ಕೇಳೋದಿಲ್ಲ. ಹಾಗೆ ತಯಾರಿ ಮಾಡಿದಾನೆ ಆ ರಾಷ್ಕಲ್ ಚಕ್ರಿ. ಎಲ್ಲ ಆಗಿದ್ದು ನಿನ್ನಿಂದನೇ ಕಣ. ನಿನ್ನಿಂದ ಅಂತ ಯಾಕೆ ಪ್ರತಿ ಸಲ ಹೇಳ್ತೀಯಾ? ನಾನೇನ್ ಮಾಡಿದ್ದೀನಿ? ನೀನ್ ಆ ಸಾಧು ಐಡಿಯಾ ಮಾಡಿದಕ್ಕೆ ಅದನ್ನೇ ನೆಪ ಮಾಡ್ಕೊಂಡು ನಿನ್ನ ಮಗಳನ್ನ ನಿನ್ನ ವಿರುದ್ಧನೇ ಎತ್ತು ಕಟ್ಟಿ, ನೀನ್ ಏನೇ ಹೇಳಿದ್ರು ಅದನ್ನ ನಂಬಿರೋ ಹಾಗೆ ಅವಳು ಬ್ರೈನ್ ವಾಶ್ ಮಾಡಿ ನಿನ್ನನ್ನೇ ಮನೆಯಿಂದ ಆಚೆ ಹಾಕಿದ್ರು ಆಗ್ತಾರೆ ಕಣೋ. ನನ್ನನ್ನು ಮನೆಯಿಂದ ಆಚೆ ಹಾಕ್ತಾನ? ಸಾಧ್ಯ ಇಲ್ಲ. ಅದಕ್ಕೆ ಮುಂಚೆ ನಾನೇ ಅವನ್ನ ಇಲ್ಲ ಅನ್ನಿಸ್ಬಿಡ್ತೀನಿ. ಕನ್ಸ್ಕೊಂತಿದ್ದೀರ ನೀನು? ಅವ್ನು ಹೇಳಿದ ಮತ್ತೆಲ್ಲ ಅಷ್ಟು ಬೇಗ ಮರ್ತ್ಬಿಟ್ಯಾ? ನಾವ್ ಏನೇ ಮಾಡಿದ್ರು ಅವನ್ಗೆ ಮಕ್ಕಳಾಟ ಕಾಣಿಸ್ತಂತೆ. ಅಂಥದ್ರಲ್ಲಿ ಅವನು ಇಲ್ಲ ಅನ್ಸ್ಬಿಡಕ್ಕಾಗತ್ತ ನಿನ್ ಕೈಲಿ? ನೋಡೋ, ಅವ್ನ್ ಕಿರಾತ್ಕ ಕಣೋ. ಇವತ್ತಲ್ಲ ನಾಳೆ ನಿನ್ ಮಗಳನ್ನ ಹೊತ್ಕೊಂಡು ಆಸ್ತಿನೆಲ್ಲ ಹೊಡ್ಕೊಂಡು ನೀನನ್ ಬೀದಿ ತಳ್ಳಿ ಹೋದ್ರು ಹೋಗ್ತಾನೆ. ನೀನ್ ಹುಷಾರಾಗಿರ್ಬೇಕಷ್ಟೇ. ಅತ್ತೆ ಸಾಕು ಅವನ್ನ ಹೊಗಳಿದ್ದು. ಈಗ ನಾನು ಆರ್ತಿಯಿಂದ ಅನುಭವಿಸಿರೋ ನಷ್ಟನೇ ಸಾಕಾಗಿದೆ. ಮತ್ತೆ ಇವನೇ ಅವನ ಒಂದು ನಷ್ಟ ಕೊಡ್ತಾನೆ ಅಂದ್ರೆ ಜಾಸ್ಮಿನ್ ನನ್ನ ಮಗಳು ಅನ್ನೋದನ್ನು ಮರೆತು ಅವಳನ್ನ ಎದುರಾಕೊಂಡಾದ್ರೂ ಸರಿ, ಇವನು ನನ್ನ ಮಟ್ಟ ಹಾಕೇ ಹಾಕ್ತೀನಿ. ಮೂರ್ಖನ್ ತರ ಮಾತಾಡ್ಬೇಡ ಕಣೋ. ಯಾವುದೇ ಕಾರಣಕ್ಕೂ ಜಾಸ್ಮಿನ್ ಎದುರಾಕೊಳ್ಳೋ ಕೆಲಸನ ಮಾಡ್ಬೇಡ. ಆಮೇಲೆ ಅವಳ ಹೆಸರಲ್ಲಿ ಇಟ್ಟಿರೋ ಬ್ಲ್ಯಾಕ್ ಮನಿನೂ ಅವಳ ಜೊತೆಲೆ ಹೊರಟೋಗುತ್ತೆ, ಅದನ್ನು ಮರಿಬೇಡ ನೀನು. ಏನಾದ್ರೂ ಮಾಡೋಣ ಅಂದ್ರೆ ಇದು ಬೇರೆ. ಏನಾದ್ರೂ ಐಡಿಯಾ ಮಾಡಲೇಬೇಕು. ಏನು ಮಾಡಲಿ? ಏನು ಮಾಡಲಿ? ಏನು ಮಾಡಲಿ? ಒಂದು ಕೆಲಸ ಮಾಡ್ತೀನಿ. ಅವನು ಅವಳ ತಲೆ ಕೆಡ್ಸಕ್ ಮುಂಚೆ ಅವಳ ಹೆಸರಲ್ಲಿರೋ ದುಡ್ಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಹೇಗ್ ಮಾಡ್ತೀಯಾ? ಹಾಗೇನಾದ್ರೂ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅವಳ ಹೆಸರಲ್ಲಿ ಅಷ್ಟೆಲ್ಲ ದುಡ್ಡು ಇಟ್ಟಿದ್ದೆ ಅಂತ ಅವಳು ಗೊತ್ತಾಗುತ್ತೆ. ಅದನ್ನ ಹೋಗಿ ಚಕ್ರಿಗೆ ಹೇಳ್ತಾಳೆ,
ಆ ಕಿರಾತಕ ಚಕ್ರ ಇದಾರಲ್ಲ ಅವನು ಅದನ್ನೆಲ್ಲ ಕಿತ್ಕೊಂಡು ನಿನ್ ಕೈಗೆ ತೆಗಿನಕಾಯಿ ಚಿಪ್ ಕೊಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಬೇಕು ಹಾಗೆ ಮಾಡ್ತಾನ ಅವನು. ಅವಳಿಗೆ ಗೊತ್ತೇ ಆಗ್ಬಾರ್ದು. ಆಗ ಚೆಕ್ ಸೈನ್ ಮಾಡಿಸಿ ಎಲ್ಲ ದುಡ್ಡು ಶಿಫ್ಟ್ ಮಾಡ್ಬಿಡ್ತೀನಿ. ಹೇಗಪ್ಪ ತೆಗಿತ್ಯಾ? ಅದು ಜಾಸ್ಮಿನ್ ಗೊತ್ತಾಗದೆ. ಮೊದ್ಲು ಹೇಗಾದ್ರೂ ಮಾಡಿ ಆ ದುಡ್ಡನ್ನೆಲ್ಲ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳು, ಇಲ್ಲಾಂದ್ರೆ ಆ ದುಡ್ಡು ಕತ್ರಿ ಬೀಳುತ್ತೆ. ನನ್ನ ಮಗಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡೆಲ್ಲ ಅದರಲ್ಲಿಟ್ಟು ನಾನೇ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಹೋಗ್ಲಿ ಬಿಡೋ, ನೀನೇನ್ ಬೇಕು ಅಂತ ಮಾಡ್ತೀಯಾ? ನಿನ್ನ ಹೆಸರಲ್ಲೋ ಅಥವಾ ನನ್ನ ಹೆಸರಲ್ಲೋ ಇದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಅಂತ ಅವಳ ಹೆಸರಲ್ಲಿ ಇಟ್ಟಿದ್ದೆ. ಈಗ ಆ ಚಕ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಆ ದುಡ್ಡು ಎಲ್ಲಿ ಕತ್ರಿ ಬೀಳುತ್ತೋ ಅಂತ ಭಯ ಶುರುವಾಗಿದೆ ನನಗೆ. ಯಾವುದೇ ಕಾರಣಕ್ಕೂ ಆ ದುಡ್ಡು ಅವನ ಕೈ ಸೇರೋದಿಲ್ಲ. ಆಗ ನಾನು ನೋಡ್ಕೊತೀನಿ. ಮೊದ್ಲು ಅದ್ ಏನ್ ಮಾಡ್ತೀಯೋ ಮಾಡೋ, ಇಲ್ಲಾಂದ್ರೆ ಗೊತ್ತಲ್ಲ ಅಮ್ಮ ತಾಯಿ ಅಂತ ಹೋಗ್ಬೇಕಾಗತ್ತೆ.